ಹಾಯ್ ಆಲ್, ಇದು ಬಂದು ಲಾಸ್ಟ್ ಒಂದು 10 ಡೇಸ್ ಆಯಿತು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಪ್ರಣೀತಿಗೆ ಬಂದು ಇವತ್ತು ಬಂದು ಪ್ಯಾರೆಂಟ್ಸ್ದು ಸ್ಪೋರ್ಟ್ಸ್ ಇವೆಂಟ್ ಇತ್ತು. ಸರಿ, ಹಸ್ಬೆಂಡ್ ಕೂಡ ಲೀವ್ ಹಾಕಿದ್ರು. ಸಾಟರ್ಡೆ ಆಗಿರೋದ್ರಿಂದ ಅವರು ಕೂಡ ಲೀವ್ ಹಾಕ್ಕೊಂಡಿದ್ರು. ಯಾಕಂದರೆ 2 ಡೇಸ್ ಬ್ಯಾಕೇ ಹೇಳಿದ್ದ ಅವನು ಲೀವ್ ಹಾಕಬೇಕಪ್ಪ, ನಮ್ಮ ಸ್ಕೂಲಿಗೆ ಬರಬೇಕು, ಈ ಥರ ಸ್ಪೋರ್ಟ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಚರಿತ್ನ ಅಮ್ಮನ ಜೊತೆ ಮನೇಲಿ ಬಿಟ್ಬಿಟ್ಟು ನಾನು, ಪ್ರಣೀತ್ ಮತ್ತು ಹಸ್ಬೆಂಡ್ 3 ಜನ ಬಂದಿದ್ದೀವಿ. ಕಾರ್ ಬಂದು ಸ್ಕೂಲ್ ಆಪೋಸಿಟೇ ಪಾರ್ಕ್ ಮಾಡಿಬಿಟ್ಟು ಇವಾಗ ಒಳಗಡೆ ಎಂಟ್ರ್ ಆಗ್ತಾ ಇರಬೇಕಾದ್ರೆ, ಯಾಕಂದರೆ ಟೈಮಿಂಗ್ಸ್ ಬಂದು 9 o'clock ಕೊಟ್ಟಿದ್ರು. ನಾವು ಒಂದು 20 minutes ಲೇಟ್ ಆಯಿತು. ಚರಿತ್ ಬರೋವಾಗ ಸ್ವಲ್ಪ ಕಿರಿಕಿರಿ ಮಾಡ್ದೆ, ಸೊ ಅದರಿಂದ ಸ್ವಲ್ಪ ಲೇಟ್ ಆಯಿತು ಬರೋದು. ಸೊ ಬರೋಷ್ಟರೊಳಗೆ ನಾವು ಹೋಗೋದಕ್ಕೂ ಕರೆಕ್ಟಾಗಿತ್ತು. ಇವೆಂಟ್ ಸ್ಟಾರ್ಟ್ ಆಗೋಷ್ಟರೊಳಗೆ ನಾವು ಜಾಯ್ನ್ ಆಗಿದ್ವಿ. ಮತ್ತು ಇವಾಗ ಹೋಗಿದ ತಕ್ಷಣ ಪ್ರೇಯರ್ ಮಾಡಬೇಕಂತ ಹೇಳಿದ್ರು. ಪ್ರಿನ್ಸಿಪಲ್ ಬಂದ್ಬಿಟ್ಟು ಎಲ್ಲರನ್ನೂ ಲೈನಲ್ಲಿ ನಿಲ್ಲಕ್ಕೆ ಹೇಳಿದರು. ಸೊ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ನಿಲ್ಲೋದಕ್ಕೆಲ್ಲರೂ ನಿಂತ್ಕೊಂಡಿದ್ವಿ. ಹೋದ ತಕ್ಷಣ ಇದೊಂದು ಬ್ಯಾಡ್ಜ್ ಥರ ಕೊಡ್ತಾರೆ. ಯಾರ್ಯಾರು ಏನೇನು ಗೇಮ್ಗಿದ್ದೀರಾ ಅದದು ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಆ ಬ್ಯಾಡ್ಜ್ ಕೊಟ್ಟಿರ್ತಾರೆ. ಆ ಬ್ಯಾಡ್ಜ್ ಪ್ರಕಾರ ಹಾಕ್ಕೊಂಡು ನಾವು ಬಂದು ಕೋರ್ಟ್ ಹತ್ರ ನಿಂತ್ಕೋಬೇಕು. ನಾವು ನಿಂತಿದ್ವಿ. ಮತ್ತು ಪ್ಯಾರೆಂಟ್ಸ್ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರ್ತಾರಲ್ಲ, ಮತ್ತು ಪ್ಯಾರೆಂಟ್ಸ್ ಇವಾಗ ನಾವು ಆಟ ಆಡ್ತೀವಿ ಅಂದರೆ ನಮ್ಮ ಹಸ್ಬೆಂಡ್ಸ್ ಇಲ್ಲ ವೈಫ್ಸ್ ಯಾರು ಆಟ ಆಡಲ್ಲ ಅವ್ರಿಗೆ ಬಂದು ಚೇರ್ ಹಾಕಿ ಸೈಡಲ್ಲಿ ಕೊಟ್ಟಿರ್ತಾರೆ. ಆಟ ನೋಡ್ಕೊಂಡು ಕುತ್ಕೋಬೋದು. ಇವಾಗ ಬಂದು ಗೇಮ್ ಸ್ಟಾರ್ಟ್ ಮಾಡ್ತಾಯಿದ್ರು. ಯಾರ್ಯಾರು ಯಾವ್ಯಾವ ಗೇಮಿಗೆ ಸೇರಿದ್ದೀರಾ ಆ ಗೇಮಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡ್ತಾಯಿದ್ರು. ಮತ್ತು ನಾನು ಬಂದು ಥ್ರೋಬಾಲ್ ಮತ್ತು ಎಲ್ಲ ಗೇಮ್ಸಲ್ಲೂ ನಾನು ಇನ್ವಾಲ್ವ್ ಆಗಿದ್ದೆ. ಇದು ಫಸ್ಟ್ ಬಂದು ಥ್ರೋಬಾಲ್ ಸ್ಟಾರ್ಟ್ ಮಾಡಿದ್ರು. ಥ್ರೋಬಾಲ್ಗೆ ಟೀಮ್ ಬಂದು ಭಾಗ ಮಾಡಿದರು. ಆ ಕಡೆ ಎಷ್ಟು ಜನ, ಈ ಕಡೆ ಎಷ್ಟು ಜನ, ಮತ್ತು ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲ ಹೇಳ್ತಾಯಿದ್ರು. ಯಾಕಂದರೆ ಕೆಲವೊಂದು ಪ್ಯಾರೆಂಟ್ಸು ತುಂಬ ವರ್ಷಗಳಾಗಿರತ್ತಲ್ವ. ಈವನ್ ನಾನು ಕೂಡ ಅಷ್ಟೇ ಆಡ್ಬಿಟ್ಟು ತುಂಬ ವರ್ಷ ಆಯಿತು. ನನಗೆ ಈ ಥರ ಗೇಮ್ಸ್ ಅಂದರೆ ತುಂಬ ಇಷ್ಟ. ನಾವು ಓದೋ ಟೈಮಲ್ಲಿ ಬಂದ್ಬಿಟ್ಟು ಸ್ಪೋರ್ಟ್ಸಲ್ಲೆಲ್ಲ ತುಂಬ ಇನ್ವಾಲ್ವ್ ಆಗ್ತಿದ್ದೆ ನಾನು. ಇವಾಗ ಗೇಮ್ ಬಂದು ಸ್ಟಾರ್ಟ್ ಆಗಿದೆ. ಇವಾಗ ಇದನ್ನ ನಾನು ನಿಂತ್ಕೊಂಡಿದ್ದೀನಿ ನೋಡಿ, ಇದು ನಮ್ಮ ಟೀಮು, ಆಪೋಸಿಟ್ ಟೀಮು. ಗೇಮ್ ಸ್ಟಾರ್ಟ್ ಮಾಡಿದ್ರು. ಫಸ್ಟು ಪ್ರಿನ್ಸಿಪಲ್ ಬಂದು ಒಂದು ಬಾಲ್ ಹಾಕಿ ತೋರಿಸಿದ್ರು. ಇವಾಗ ನಮ್ಮ ಕಡೆ ಬಂದು ಫಸ್ಟ್ ನಾನು ಮಾಡ್ತಾಯಿದ್ದೀನಿ. ಸರ್ವಿಸ್ ಬಂದು ನಮ್ಮದಿತ್ತು. ಸೊ ಮಾಡಿಬಿಟ್ಟು ಇವಾಗ ಆಪೋಸಿಟ್ ಟೀಮ್ಗೆ ಕೊಡ್ತಾಯಿದ್ದೀವಿ. ಚೆನ್ನಾಗೇ ಆಡಿದ್ರು. ಎಲ್ಲ ಇಷ್ಟು ವರ್ಷಗಳಾದರೂ ಕೂಡ ಪ್ಯಾರೆಂಟ್ಸ್ಗೆ ಆ ಟೆಕ್ನಿಕ್ಕಾಗಿ ಮತ್ತು ಆಡೋ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಂಕರೇಜ್ ಮಾಡ್ತಿದ್ರು ನಮಗೆ. ನನ್ನ ಜೊತೆ ಇದ್ದವರು ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ರು. ಸರ್ವೀಸು ಮತ್ತು ಕ್ಯಾಚ್ ಹಿಡಿಯೋದಾಗಲಿ, ಕೆಲವೊಬ್ಬರಿಗೆ ಅದು ಐಡಿಯಾಸ್ ಇರಲ್ಲ. ಸೊ ಅವರು ಬಂದು ಮಿಸ್ ಮಾಡ್ತಿದ್ರೆ ಹೊರತು ನಮ್ಮ ಜೊತೆಲಿದ್ದವರೆಲ್ಲ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು. ಆದರೂ ಇಷ್ಟು ವರ್ಷ ಆದ್ರೂ ಈ ಗೇಮಲ್ಲಿ ಇಂಟ್ರೆಸ್ಟ್ ಬರೋದಂದರೆ ದೊಡ್ಡ ವಿಷಯ ಅಲ್ವಾ. ನನಗಂತೂ ಯಾವಾಗಲೂ ಅಷ್ಟೇ ಕಬಡ್ಡಿ, ಖೋಖೋ, ಥ್ರೋಬಾಲ್ ಮತ್ತು ಶಾರ್ಟ್ ಪುಟ್ಟು ಮತ್ತು ಶಟಲ್ ಕಾಕು ಈ ಥರ ಎಲ್ಲ ಗೇಮ್ಸ್ ಅಂದರೆ ತುಂಬ ಇಷ್ಟ. ಇವಾಗೆಲ್ಲ ಆಡೋದೇ ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಲ್ವಾ. ಮಕ್ಕಳು ನೋಡು ಮನೆ ನೋಡು ಇದನ್ನೇ ಆಗಿಬಿಟ್ಟಿತ್ತು. ಸೊ ಇದೊಂದು ಸ್ಕೂಲಲ್ಲಿ ಈ ಥರ ಒಂದು ಕಾಂಪೀಟ್ ಮಾಡೋದಕ್ಕೊಂದು ಪ್ಲೇಸ್ ಕೊಡೋದು ನಮಗೆ ತುಂಬ ಒಂದು ಮೈಂಡ್ ಫ್ರೀ ಅನಿಸುತ್ತಲ್ವ. ಸೊ ಅದರಿಂದ ಇವಾಗ ನೆಕ್ಸ್ಟ್ ಗೇಮ್ ಬಂದ್ಬಿಟ್ಟು ಲೆಮನ್ ಆ್ಯಂಡ್ ಸ್ಪೂನು. ಇದು ಎಲ್ಲ ಕಡೆ ಆಟ ಆಡಿಸ್ತಾರೆ, ಬಟ್ ಇದು ನಾನು ಇಷ್ಟು ದಿನ ಆಡಿರಲಿಲ್ಲ ಆಯಿತಾ. ಇದೇ ಫಸ್ಟ್ ಟೈಮು, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಗೇಮ್ಸ್ಗೂ ಇನ್ವಾಲ್ವ್ ಆಗಿದೆ ನಾನು, ಎಲ್ಲ ಗೇಮ್ಸಲ್ಲೂ ಆಡಿದೆ. ನನ್ನ ಪ್ರಣೀತ್ಗೆ ಏನು ಗೊತ್ತಾ, ಯಾವತ್ತೂ ಅಷ್ಟೇ ಸ್ಕೂಲಲ್ಲಿ ಏನೇ ಆದ್ರೂ ಅಮ್ಮ ಅಪ್ಪ ಇಬ್ಬರು ಬರಬೇಕು, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಯಾವಾಗಲೂ ಎದುರು ನೋಡ್ತಾನೆ. ಸೊ ಅದರಿಂದ ಅವನಿಗೋಸ್ಕರನೇ ನಾವಿಬ್ಬರೂ ಹೋಗಿದ್ದು. ಈವನ್ ಅವರು ಕೂಡ ಲೀವ್ ಹಾಕ್ಕೊಂಡು ಇಬ್ಬರೂ ಹೋಗಿದ್ದಾಯ್ತಾ. ಚರಿತ್ನ ಕರ್ಕೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ತುಂಬ ಬಿಸಿಲಿತ್ತು. ನಮಗೆ ಆ ಬಿಸಿಲು ತಡೆಯೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ಬಿಸಿಲು. ಈವನ್ ನಾವು ಮನೆಗೆ ಬರಬೇಕಾದ್ರೇ 2 o'clock ಆಗಿಬಿಟ್ಟಿತ್ತು. ಇದು ಇವಾಗ 12 ಗಂಟೆ ಅಂದ್ಕೊಳ್ತೀನಿ, ತುಂಬ ಬಿಸಿಲಿತ್ತು. ಸೊ ಮಗು ಕೂಡ ನೋಡಿ ಸೆಂಟ್ರಲ್ ಓಡ್ತಾ ಇದ್ದಾರೆ. ಸೆಂಟ್ರಲ್ ಮೇಡಮ್ ಎಲ್ಲ ಹೇಳ್ತಿದ್ದಾರೆ ಓಡಬೇಡಿ ಅಂತ ಹೇಳ್ಬಿಟ್ಟು. ಒಬ್ಬರು ಬಿದ್ದೇ ಹೋಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಗೇಮ್ಸ್ ಅಂದರೆ ಅದೆಲ್ಲ ಬೀಳೋದು ಹೇಳೋದು ಇದ್ದೇ ಇರುತ್ತಲ್ವ. ಸೊ ಅದರಿಂದ ಫಸ್ಟ್ ಸೆಕೆಂಡ್ ಅಂತ ಹೇಳ್ಬಿಟ್ಟು ಅವರೇ ಡಿಸೈಡ್ ಮಾಡ್ಕೊಳ್ತಾರೆ. ಇವನ್ ನಾನು ಇದರಲ್ಲಿ ಏನೂ ಹೇಳಲ್ಲ. ಮತ್ತು ನೆಕ್ಸ್ಟ್ ಗೇಮ್ ಬಂದ್ಬಿಟ್ಟು ಖೋಖೋ ಇತ್ತು. ಖೋಖೋದಲ್ಲಿ ಬಂದ್ಬಿಟ್ಟು ನಾವು ಕುತ್ಕೋಬೇಕಲ್ಲ, ನಾವು ಸ್ವಲ್ಪ ವೆಯ್ಟ್ ಇರೋದ್ರಿಂದ ಕೂರೋದಕ್ಕಾಗಲಿ ಎದ್ದೊಳೋದಕ್ಕಾಗಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಗೇಮ್ ಅಂತ ಬಂದಾಗ ಇಂಟ್ರೆಸ್ಟ್ ಬಂದು ಫುಲ್ ಇನ್ವಾಲ್ವ್ ಆಗಿರ್ತೀವಿ ಗೇಮಲ್ಲಿ. ಖೋಖೋ ಕೂಡ ತುಂಬ ಚೆನ್ನಾಗಿತ್ತು. ಬಿಸಿಲಿದ್ರೂ ಕೂಡ ಕೋರ್ಟ್ ತುಂಬ ಬಿಸಿ ಅನ್ನಿಸ್ತಿತ್ತು ಕಾಲಿಗೆ. ತಲೆ ಸುತ್ತೆಲ್ಲ ಬಂತು ಕೆಲವೊಬ್ಬರಿಗೆಲ್ಲ. ಕೋರ್ಟಲ್ಲಿ ಬಂದು ಬಿಸಿಲು ಬೇರೆ ಇತ್ತಲ್ವ, ಓಡಾಡೋದು. ಅದು ಸೆಂಟ್ರಲ್ಲಿ ನಮಗೆ ಜ್ಯೂಸಸ್ ಆಗಲಿ ನೀರಾಗಲಿ ಅವರೇ ನಮಗೆ ಸ್ಕೂಲಲ್ಲಿ ಕೊಟ್ಟರು. ಸೊ ಅದನ್ನೆಲ್ಲ ಸ್ವಲ್ಪ ಕುಡ್ಕೊಂಡು ರೆಸ್ಟ್ ಮಾಡಿಕೊಂಡು ಆಟ ಆಡಿದ್ರಿಂದ ಅಷ್ಟೇನೂ ಗೊತ್ತಾಗಲಿಲ್ಲ. ಗೇಮ್ ಯಾವಾಗಲೂ ಒನ್ ಟೈಮ್ ಆಡೋದಲ್ವ. ಸೊ ಅದರಿಂದ ತುಂಬ ಇಂಟ್ರೆಸ್ಟಾಗಿ ಗೇಮಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ವಿ. ಸೊ ಅದರಿಂದ ಏನೂ ಅಷ್ಟು ಗೊತ್ತಾಗಿಲ್ಲ. ಎಲ್ಲ ಪ್ಯಾರೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ರು. ಇದರಲ್ಲಿ ಅವ್ರು ಚೆನ್ನಾಗಿ ಆಡಿಲ್ಲ ಇವ್ರು ಚೆನ್ನಾಗಿ ಆಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ವರ್ಷಗಳಾಗಿರುತ್ತೆ ಆ ಗೇಮ್ ಆಡ್ಬಿಟ್ಟು. ಇವಾಗ